ನಾನು ಈ ದಿನ ಬೀನ್ಸ್ ಕಾಯಿ ರಸ ಮಾಡ್ಕೊಂಡು ಬಂದಿದ್ದೀನಿ. ಇದು ತುಂಬ ಅಪರೂಪವಾಗಿದ್ದು ಬಹಳ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ಲು. ಬನ್ನಿ ಈಗ ಕಾಯಿ ರಸದ ರೆಸಿಪಿನ ನೋಡ್ತಾ ಹೋಗೋಣ. 1/4 kg ಬೀನ್ಸನ್ನು ತಗೊಂಡಿದ್ದೀನಿ, ನಾರೆಲ್ಲ ತೆಗೆದು ಈಗ ಇದನ್ನು ಹೆಚ್ಚಿಟ್ಕೊಳ್ಳೋಣ. ನೋಡಿ, 1 ಇಂಚಿಗೆ ಅಳತೆಗೆ ಸರಿಯಾಗಿ ನಾನು ಬೀನ್ಸನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 2 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ 1/4 ಚಮಚದಷ್ಟು ಅರಿಶಿನ ಹಾಕ್ತೀನಿ. ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಈಗ ಹೆಚ್ಚಿಟ್ಕೊಂಡಿರೋ ಬೀನ್ಸನ್ನು ಬೇಯೋಕ್ಕೆ ಹಾಕೋಣ. ಹೋಳಿನ ರುಚಿಗಾಗೋಷ್ಟು ನಾನು ಉಪ್ಪು ಹಾಕ್ತೀನಿ. ಹಾಗೆ ಒಂದು ಸರಿ ಮುಚ್ಚೋಣ. ಈಗ ಒಂದು ಪ್ಲೇಟ್ ಮುಚ್ಚೋಣ, ಚೆನ್ನಾಗಿ ಬೇಯಲಿ. ಬಾಣಲೆ ಇಟ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ, 2 ಸ್ಪೂನು ಕೊತ್ತಂಬರಿ ಮತ್ತು 2 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ, 4 ಜೀರಿಗೆ ಮೆಣಸನ್ನು ಹಾಕಿದ್ದೀನಿ, ಪರಿಮಳಕ್ಕೆ ಕರಿಬೇವು ಹಾಕಿದ್ದೀನಿ. ಈಗ ಸಣ್ಣ ಉರಿಲಿ ಇದನ್ನು ಹುರಿಬೇಕು, ಕರಡಿಸ್ಬಾರ್ದು. ಕೊತ್ತಂಬರಿ ಸ್ವಲ್ಪ ಲೇಟಾಗಿ ಗರಮ್ ಆಗೋದು, ಉದ್ದಿನಬೇಳೆ ಕೆಂಪಾದ ತಕ್ಷಣ ಗೊತ್ತಾಗುತ್ತೆ. ಕೊತ್ತಂಬರಿ ಕೈಯಲ್ಲಿ ಮುಟ್ಟಿದಾಗ ಅದು ಪಟ್ ಅಂತ ಹೊಡಿಬೇಕು, ಹಾಗಾದರೆ ಹದ ಗೊತ್ತಾಗುತ್ತೆ. ಈಗ ನೋಡಿ, ಸ್ವಲ್ಪ ಫ್ರೈ ಆಗ್ತಾ ಬಂತು. ಈಗ ಗ್ಯಾಸ್ ಆಫ್ ಮಾಡೋಣ. ರಸಕ್ಕೆ ನಾವು ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ನಾನು 1 ಹೋಳು ಅಷ್ಟು ಕಾಯಿ ಹೂವನ್ನು ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಹುರಿದಿರುವ ಮಸಾಲೆ ಹಾಕಿ 1 ಲೋಟ ನೀರು ಹಾಕಿದ್ದೀನಿ, ನಯಸ್ಸಾಗಿ ರುಬ್ಬೋಣ. ಈಗ ಬೀನ್ಸ್ ಹೋಳುಗಳು ಬೆಂದಿದೆ, ರುಬ್ಬಿರುವ ಮಿಶ್ರಣವನ್ನು ಸೇರಿಸೋಣ. 1 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನಿಲ್ಲಿ ಹಾಕ್ತೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ಹುಳಿ ಹಾಕಬೇಕು. ನಾನು 1 ಸ್ಪೂನಷ್ಟು ಹುಣಸೆಹಣ್ಣಿನ ರಸನ ಮಿಕ್ಸ್ ಮಾಡ್ತೀನಿ. ಇನ್ನೊಮ್ಮೆ ಮುಚ್ಚೋಣ. ಮಸಾಲೆ ಹಾಕಿದ ಮೇಲೆ ಉಪ್ಪು ಹಾಕೋಣ. ಈಗ ಕುದಿಯೋಕ್ಕೆ ಬಿಡೋಣ. ಬೀನ್ಸ್ ಕಾಯಿ ರಸ ಕುದ್ದಾಯಿತು. ಈಗ ಪರಿಮಳಕ್ಕೊಂದು ಒಗ್ಗರಣೆ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ, ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ 1 ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ತೀನಿ. ಸಾಸಿವೆ ಕಾಳು ಈಗ ಚಟ ಅಂತ ಇದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆ ತೆಗೆದು ಕಾಯಿ ರಸಕ್ಕೆ ಹಾಕೋಣ. ರುಚಿಯಾದ ಬೀನ್ಸ್ ಕಾಯಿ ರಸ ರೆಡಿ ಆಯಿತು. ಒಗ್ಗರಣೆ ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಗುಚಬೇಕು. ನೋಡಿ, ಎಷ್ಟೊಂದು ಸಿಂಪಲ್ವಾಗಿ ಮಾಡುವಂಥ ಕಾಯಿ ರಸ ಇದು. 10 ನಿಮಿಷದಲ್ಲಿ ತಯಾರು ಮಾಡ್ಬೋದು. ಊಟಕ್ಕೆ ಬಹಳ ರುಚಿಯಾಗಿರುತ್ತೆ. ತೀರಾ ಖಾರ ಸಹಿತ ಇಲ್ಲ, ಸಿಹಿ ಏನೂ ಹಾಕೋಲ್ಲ. ಸುರಿದು ಊಟ ಮಾಡ್ಬೋದು ಬೇಕಾದರೆ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮುಂದಿನ ವೀಡಿಯೋಕ್ಕೆ ಕಾಯ್ತಾ ಇರಿ. ಧನ್ಯವಾದಗಳು.